ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. IPL 2026 16ನೇ ಪಂದ್ಯದಲ್ಲಿ ನಮ್ಮ RCB ಮತ್ತು ರಾಜಸ್ಥಾನ್ ರಾಯಲ್ಸ್ ನಡುವೆ ಆದರೆ ಪಂದ್ಯ ನಡೆಯಿತು. ಇನ್ನು ಈ ಪಂದ್ಯ ರಾಜಸ್ಥಾನದ ಗುವಾಹಟಿಯಲ್ಲಿ ಆದ್ರೆ ಈ ಪಂದ್ಯ ಆದ್ರೆ ಆಯೋಜಿಸಲಾಗಿತ್ತು ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಈ ಪಂದ್ಯದಲ್ಲಿ ನಮ್ಮ RCB ತಂಡ ಮೊದಲು ಬ್ಯಾಟಿಂಗ್ ಮಾಡಿ 201 ರನ್ ನೋಡಿದ್ರೆ ಈ ಟಾರ್ಗೆಟ್ ಅನ್ನ ಈಸಿಯಾಗಿ ಚೇಸ್ ಮಾಡಿ ಬಿಸಾಕ್ತಾರೆ. ಇನ್ನು 2 ಓವರ್ ಇರುವಂತೆಯೇ ರಾಜಸ್ಥಾನ್ ರಾಯಲ್ಸ್ ತಂಡ ಗೆದ್ದು ಬೀಗಿದೆ 6 ವಿಕೆಟ್ ಗಳಿಂದ. ಇನ್ನು ಈ ಗೆಲುವಿಗೆ ಪ್ರಮುಖ ಕಾರಣ ಅಂದ್ರೆ ಪ್ಲೇಯರ್ ಆಫ್ ದಿ ಮ್ಯಾಚ್ ಅವಾರ್ಡ್ ಬಂದ್ಬಿಟ್ಟು ವೈಭವ್ ಸೂರ್ಯವಂಶಿ ಅವರಿಗೆ ಆದ್ರೆ ಸಿಗುತ್ತೆ. ಇನ್ನು ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಅವಾರ್ಡ್ ಪಡೆದುಕೊಳ್ಳುವಾಗ ವೈಭವ್ ಸೂರ್ಯವಂಶಿ ಅವರು ಯಾರು ಊಹಿಸದ ಹೇಳಿಕೆ ಆದ್ರೆ ಕೊಟ್ಟಿದ್ದಾರೆ. ವಿರಾಟ್ ಕೊಹ್ಲಿಯ ಬಗ್ಗೆ, RCBಯ ಬಗ್ಗೆ ಮತ್ತು ಹೆಮ್ಮೆಯಿಂದ ಮಾತಾಡಿದ್ದಾರೆ. ಮತ್ತು ವಿರಾಟ್ ಕೊಹ್ಲಿಯ ಫ್ಯಾನ್ಸ್ ಬಗ್ಗೆ ಆಗಿರ್ಬೋದು ಮತ್ತು RCBಯ ಫ್ಯಾನ್ಸ್ ಬಗ್ಗೆ ಹೇಳಿದ್ದನ್ನ ಕೇಳಿದ್ರೆ ನೀವು ಕೂಡ ಸಲ್ಯೂಟ್ ಮಾಡೋದು ಪಕ್ಕ. ಅಷ್ಟಕ್ಕೂ ವೈಭವ್ ಸೂರ್ಯವಂಶಿ ಅವರು ಏನೆಲ್ಲ ಮಾತನಾಡಿದ್ದಾರೆ ಕಿಂಗ್ ಕೊಹ್ಲಿಯ ಬಗ್ಗೆ ಮತ್ತು ನಮ್ಮ RCBಯ ಬಗ್ಗೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ RCBಯ ಅಪ್ಪಟ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳೋದು ಮರಿಬೇಡಿ. ಇನ್ನು IPL 2026 16ನೇ ಪಂದ್ಯ ನಮ್ಮ RCB ಮತ್ತು RR ನಡುವೆ ಆದ್ರೆ ಪಂದ್ಯ ನಡೆಯಿತು. ಇನ್ನು ಈ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದಂತ ನಮ್ಮ RCB ತಂಡ 201 ರನ್ ಆದ್ರೆ ಹೊಡೆಯುತ್ತಾರೆ. ಹೌದು, ನಮ್ಮ RCB ತಂಡ 201 ರನ್ ಕಲೆ ಹಾಕುತ್ತೆ ಅಂತ ಯಾರು ಕೂಡ ಎಕ್ಸ್ಪೆಕ್ಟ್ ಕೂಡ ಮಾಡಿರ್ಲಿಲ್ಲ. ಯಾಕಂತಂದ್ರೆ ನಮ್ಮ RCB ತಂಡ 94 ರನ್ ಗಳಿಗೆ 6 ವಿಕೆಟ್ ಆದ್ರೆ ಕಳೆದುಕೊಳ್ಳುತ್ತೆ. ಅಲ್ಲಿಂದ ಸ್ಟ್ರಗಲ್ ಮಾಡಿ ಮೇಲೆದ್ದಂತ ನಮ್ಮ RCB ತಂಡ ನಾಯಕನ ಪಾತ್ರ ಆಗಿರ್ಬೋದು ಮತ್ತು ವೆಂಕಟೇಶ್ ಅಯ್ಯರ್ ಅವರ ಅಮೋಘ ಬ್ಯಾಟಿಂಗ್ ನಿಂದಾಗಿ ನಮ್ಮ RCB ತಂಡ 201 ರನ್ ಆದ್ರೆ ಹೊಡಿತಾರೆ 8 ವಿಕೆಟ್ ಕಳ್ಕೊಂಡು. ಆನಂತರ ಚೇಜಿಂಗ್ ಗೆ ಇಳಿದಂತ ರಾಜಸ್ಥಾನ್ ರಾಯಲ್ಸ್ ತಂಡದ ಪರವಾಗಿ ಯಶಸ್ವಿ ಜೈಸ್ವಾಲ್ ಅವರು ಇವತ್ತು ಮಂಕ್ ಆದ್ರೆ ಅಂತಾನೆ ಹೇಳ್ಬೋದು 13 ರನ್ ಆದ್ರೆ ಹೊಡಿತಾರೆ. ಆನಂತರ ಒಂದಾದಂತ ವೈಭವ್ ಸೂರ್ಯವಂಶಿ ಮತ್ತು ಧ್ರುವ್ ಜುರೇಲ್ ಅವರು ಪಂದ್ಯದ ಗತಿಯನ್ನೇ ಆದ್ರೆ ಬದಲಾಯಿಸುತ್ತಾರೆ. ಇನ್ನು ಈ ಪಂದ್ಯದಲ್ಲಿ ವೈಭವ್ ಸೂರ್ಯವಂಶಿ ಬರೋಬ್ಬರಿ 26 ಬಾಲ್ಗಳಲ್ಲಿ 78 ರನ್ ಹೊಡೆದು 7 6 8 4 300ರ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಆದ್ರೆ ಮಾಡ್ತಾರೆ. ಮತ್ತು ವೈಭವ್ ಸೂರ್ಯವಂಶಿ ಅವರ ಈ ಗೇಮ್ ಚೇಂಜರ್ ಆಟದಿಂದಾಗಿ ನಮ್ಮ RCB ತಂಡ ಹೀನಾಯವಾಗಿ ಆದ್ರೆ ಸೋಲ್ಬೇಕಾಗುತ್ತೆ. ಇಲ್ಲಿ ನಾವು ಒಂದೇ ನೋಡ್ಬೇಕಂತಂದ್ರೆ ಜಾಸ್ ಹೇಜಲ್ವುಡ್ ಆಗಿರ್ಬೋದು ಮತ್ತು ಭುವನೇಶ್ವರ್ ಕುಮಾರ್ ದಿಗ್ಗಜ ಬೌಲರ್ ಗಳ ವಿರುದ್ಧನೇ ತರಾಟೆಗಾದ್ರೆ ತಗೊಳ್ತಾರೆ ಅಂತ ಹೇಳ್ಬೋದು ವೈಭವ್ ಸೂರ್ಯವಂಶಿ ತಮ್ಮ ಬ್ಯಾಟ್ ನಿಂದ. ಒಟ್ನಲ್ಲಿ ಹೇಳ್ಬೇಕಂತಂದ್ರೆ ವೈಭವ್ ಸೂರ್ಯವಂಶಿ ಅವರು ನಮ್ಮ ಟೀಮ್ ಇಂಡಿಯಾಗೆ ಇದೀಗ ದೊಡ್ಡ ಅಸ್ತ್ರ ಸಿಕ್ಕಂತಾಗಿದೆ ಅಂತ ಹೇಳ್ಬೋದು. ಆ ರೇಂಜ್ ಗೆ ಬ್ಯಾಟಿಂಗ್ ಆದ್ರೆ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬ ದಿಗ್ಗಜ ಮತ್ತು ಅಗ್ರಜ ಬೌಲರ್ ಗಳನ್ನ ಇದೀಗ ಧ್ವಂಸ ಆದ್ರೆ ಮಾಡ್ತಾ ಇದ್ದಾರೆ. ಇನ್ನು ಈ ಪಂದ್ಯ ಗೆದ್ದ ತಕ್ಷಣವೇ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ವೈಭವ್ ಸೂರ್ಯವಂಶಿ ಅವರಿಗೆ ಆದ್ರೆ ಸಿಗುತ್ತೆ. ಇನ್ನು ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಪಡೆದುಕೊಳ್ಳುವಾಗ ವೈಭವ್ ಸೂರ್ಯವಂಶಿ ಅವರು ಈ ರೀತಿ ಮಾತನಾಡಿದ್ದು ಎಲ್ಲರೂ ಕೂಡ ಅಚ್ಚರಿಯಾಗಿದ್ದಾರೆ ಅಂತಾನೆ ಹೇಳ್ಬೋದು. ಅಚ್ಚರಿಯ ಸಂಗತಿಯನ್ನಾದ್ರೆ ಇದೀಗ ಬಿಚ್ಚಿಟ್ಟಿದ್ದಾರೆ. ಅಷ್ಟಕ್ಕೂ ವೈಭವ್ ಸೂರ್ಯವಂಶಿ ಅವರು ಏನೆಲ್ಲ ಮಾತನಾಡಿದ್ದಾರೆ ಅಂತಂದ್ರೆ ಮೊದಲಿಗೆ ವಿರಾಟ್ ಕೊಹ್ಲಿಯ ಬಗ್ಗೆ ಆದ್ರೆ ಮಾತಾಡ್ತಾರೆ. ನಾನು ವಿರಾಟ್ ಕೊಹ್ಲಿಯ ಫ್ಯಾನ್ ಮತ್ತು ವಿರಾಟ್ ಕೊಹ್ಲಿಗೆ ಯಾವಾಗ ಅಂತಂದ್ರೆ ಮೆಲ್ಬರ್ನ್ ಪಾಕಿಸ್ತಾನದ ವಿರುದ್ಧ ಮೆಲ್ಬರ್ನ್ ನಲ್ಲಿ ವಿರಾಟ್ ಕೊಹ್ಲಿ ಸಾರ್ ಅವರು ಯಾವಾಗ 8 ಬಾಲ್ಗೆ 28 ರನ್ ಹೊಡಿತಾರೆ ಮತ್ತು ಚೇಸ್ ಮಾಡ್ತಾರೆ, ಅಲ್ಲೇ ನಾನು ವಿರಾಟ್ ಕೊಹ್ಲಿ ಶಾಟ್ ಗಳನ್ನಾದ್ರೆ ಗಮನಿಸಿದ್ದೇನೆ. ವಿರಾಟ್ ಕೊಹ್ಲಿಗೆ ನಾನು ದೊಡ್ಡ ಫ್ಯಾನ್. ಇನ್ನು ಇನ್ನೊಂದೇನಂತಂದ್ರೆ ವಿರಾಟ್ ಕೊಹ್ಲಿ ಆಡೋದನ್ನ ನಾನು ನೋಡಿದ್ದೇನೆ ಮತ್ತು ವಿರಾಟ್ ಕೊಹ್ಲಿ ಸಾರ್ಗೆ ನಾನು ರೆಸ್ಪೆಕ್ಟ್ ಆದ್ರೆ ಕೊಡುತ್ತೇನೆ. ವಿರಾಟ್ ಕೊಹ್ಲಿ ಸಾರ್ ಇದ್ದಾರೆ ಅಂತಂದ್ರೆ ನಾನು ಅವರಿಗೆ ತುಂಬಾನೇ ರೆಸ್ಪೆಕ್ಟ್ ಆದ್ರೆ ಕೊಡುತ್ತೇನೆ ಅಂತಂದು ವೈಭವ್ ಸೂರ್ಯವಂಶಿ ಅವರಾದ್ರೆ ಹೇಳಿದ್ರ ಅಂತಾನೆ ಹೇಳ್ಬೋದು. ಇನ್ನು ನಮ್ಮ RCB ಅಭಿಮಾನಿಗಳ ಬಗ್ಗೆ ಮಾತಾಡ್ತಾರೆ ವೈಭವ್ ಸೂರ್ಯವಂಶಿ. ಇವತ್ತು ನಮ್ಮ ಕ್ರೀಡಾಂಗಣದಲ್ಲಿ ನಮ್ಮ ಗುವಾಹಟಿಯಲ್ಲಿ ಆದ್ರೆ ಪಂದ್ಯ ಇತ್ತು, ಆದ್ರೆ ನಾವು ಬೆಂಗಳೂರಿಗೆ ಹೋಗಿ ಆಡುತ್ತಿದ್ದೆವು ಎನ್ನೋ ರೀತಿಯಲ್ಲಿ RCB ಅಭಿಮಾನಿಗಳು ಇಲ್ಲಿಗೆ ಬಂದು ಅವರಿಗೆ ಚೇರ್ ಅಪ್ ಆದ್ರೆ ಮಾಡಿದ್ರು. RCB ಅಭಿಮಾನಿ ಮತ್ತು ಲಾಯಲಿಟಿಯನ್ನು ನಾನು ತುಂಬಾನೇ ನೋಡಲು ಇಷ್ಟಪಡುತ್ತೇನೆ ಅಂತಂದು ವೈಭವ್ ಸೂರ್ಯವಂಶಿ ಅವರಾದ್ರೆ ಹೇಳಿದ್ದಾರೆ. ಆನಂತರ ಬೂಮ್ರಾ ಮತ್ತು ಭುವನೇಶ್ವರ್ ಕುಮಾರ್ ಮತ್ತು ಜಾಸ್ ಹೇಜಲ್ವುಡ್ ಅಂತ ದಿಗ್ಗಜ ಬೌಲರ್ ಗಳ ವಿರುದ್ಧ ಈ ರೀತಿ ಆಡಲು ನಿಮಗೆ ತಂತ್ರವೇನು ಮತ್ತು ರಣತಂತ್ರವೇನು ಅಂತ ಕೇಳಿದಾಗ ಈ ರೀತಿ ಆದ್ರೆ ವೈಭವ್ ಸೂರ್ಯವಂಶಿ ಅವರಾದ್ರೆ ಹೇಳ್ತಾರೆ, ನಾನು ಯಾವ ಬೌಲರ್ ಅಂತ ನೋಡುವುದಿಲ್ಲ. ಹೌದು, ಒಳ್ಳೆಯ ಬೌಲರ್ ಗಳಿದ್ದಾರೆ ನಮ್ಮ ಟೀಮ್ ಇಂಡಿಯಾದಲ್ಲಿ ಆಗಿರ್ಬೋದು ಮತ್ತು ಬೇರೆ ಕಂಟ್ರಿಗಳಲ್ಲಿ ಒಳ್ಳೆ ಬೌಲರ್ ಗಳಾದ್ರೆ ಇದ್ದಾರೆ. ಆದ್ರೂ ಕೂಡ ನನ್ನ ಬ್ಯಾಟಿಂಗ್ ಸ್ಟೈಲ್ ಆದ್ರೆ ನಾನು ಆಡುತ್ತೇನೆ ಮತ್ತು ನನ್ನ ಶೈಲಿಯನ್ನು ಚೇಂಜ್ ಮಾಡೋದಿಲ್ಲ. ಇನ್ನೊಂದೇನಂತಂದ್ರೆ ನಾನು ಔಟ್ ಆಗಿರ್ಬೇಕು, ಇಲ್ಲಾಂತಂದ್ರೆ ರನ್ ಆದ್ರೆ ಕಲೆ ಹಾಕಿರ್ಬೇಕು, ಒಂದ್ ಸೈಡ್ ಪಂದ್ಯವನ್ನಾದ್ರೆ ಮಾಡಿ ಬಿಸಾಕುತ್ತೇನೆ, ಅದೇ ನನ್ನ ತಲೆಯಲ್ಲಿ ಓಡುತ್ತೆ ಅಂತಂದು ವೈಭವ್ ಸೂರ್ಯವಂಶಿ ಅವರಾದ್ರೆ ಹೇಳಿದ್ದಾರೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.